ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಈ ಇಸ್ಲಾಮಿಕ್ ಉಗ್ರರು ನಡೆಸಿದಂತಹ ಸ್ಫೋಟದ ಬಗ್ಗೆ ದೇಶಾದ್ಯಂತ ಜನರ ರಕ್ತ ಕುದೀತಾ ಇದೆ. ಆದರೆ ಬಹಳ ಆಘಾತಕಾರಿ ಅಂತಂದ್ರೆ 12 ಜನರ ಬಲಿ ಪಡೆದಂತಹ ದೆಹಲಿ ಸ್ಫೋಟದ ಮಾಸ್ಟರ್ ಮೈಂಡ್ಸ್ಗಳ ಟಾರ್ಗೆಟ್ ಕೇವಲ ರಾಜಧಾನಿ ದೆಹಲಿ ಮಾತ್ರ ಆಗಿರಲಿಲ್ಲ. ಅವರ ಯೋಜನೆ ಸರಣಿ ಬಾಂಬ್ ಸ್ಫೋಟ ಆಗಿತ್ತು. ಕೇವಲ ಒಂದು ಟಾರ್ಗೆಟ್ ಆಗಿರಲಿಲ್ಲ. ಅವರ ಟಾರ್ಗೆಟ್ ಲಿಸ್ಟ್ ಅಲ್ಲಿ ಮೊದಲು ಇದ್ದಂಥದ್ದೇ ದೀಪಾವಳಿ ಸಂದರ್ಭದಲ್ಲಿ ಮಾರುಕಟ್ಟೆಯಲ್ಲಿ ಜನಜಾತ್ರೆ ಇರುತ್ತೆ. ನಮ್ಮ ಟಾರ್ಗೆಟ್ ಬಹಳ ಸುಲಭ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಒಂದಷ್ಟು ಸಮಸ್ಯೆಗಳು ಎದುರಾಗಿ ಆ ಯೋಜನೆ ಪೂರ್ಣ ಆಗದೆ ಅದನ್ನ ಅರ್ಧದಲ್ಲಿ ಕೈ ಬಿಡ್ತಾರೆ. ಮುಂದಿನ ಟಾರ್ಗೆಟ್ ಇದ್ದಂಥದ್ದು ಜನವರಿ 26 ಗಣರಾಜ್ಯೋತ್ಸವ ದಿನ. ಆದ್ರೆ ಅದಕ್ಕೆ ತಿಂಗಳ ಮೊದಲೇ ಇಲ್ಲಿ ಬಹಳ ದೊಡ್ಡ ಮಟ್ಟಿನ ಭದ್ರತೆ ಇರೋದ್ರಿಂದ ಇದು ಬಹಳ ಕಷ್ಟ ಇರುತ್ತೆ ಅಂತ ಹೇಳಿ ಆ ಪ್ಲಾನ್ ಅನ್ನ ಕೈ ಬಿಡ್ತಾರೆ. ಅದಾದ ನಂತರ ಆ 2 ಪ್ಲಾನ್ ಫ್ಲಾಪ್ ಆದ ನಂತರ ಅವರ ಟಾರ್ಗೆಟ್ ಸ್ಪಷ್ಟ ಆಗುತ್ತೆ. ಡಿಸೆಂಬರ್ 6 ಬಾಬ್ರಿ ಮಸೀದಿ ಧ್ವಂಸ ಆದಂತಹ ದಿನ. ಅವತ್ತೇ ದೊಡ್ಡ ಮಟ್ಟಿನ ಸ್ಫೋಟಕ್ಕೆ ಎಲ್ಲಾ ತಯಾರಿ ಕೂಡ ನಡೀತಾ ಇತ್ತು. ಇನ್ನು ಇದರ ಜೊತೆಗೆ ಇಂಡಿಯಾ ಗೇಟ್, ಅಯೋಧ್ಯ ರಾಮ ಮಂದಿರ, ಕಾಶಿ ವಿಶ್ವನಾಥ ದೇಗುಲ, ಕಾನ್ಸ್ಟಿಟ್ಯೂಷನ್ ಕ್ಲಬ್, ಸೇನಾ ಭವನ, ದಿಲ್ಲಿ ಗೌರಿ ಶಂಕರಾಚಾರ್ಯ ದೇಗುಲ ಇವೆಲ್ಲವೂ ಕೂಡ ಈ ಡಾಕ್ಟರ್ ಭಯೋತ್ಪಾದಕರ ಹಿಟ್ ಲಿಸ್ಟ್ ನಲ್ಲಿ ಇತ್ತು. ತನಿಖೆಯಿಂದ ಹೊರ ಬರ್ತಾ ಇದೆ. ಇನ್ನು ಮೊನ್ನೆ ಕೆಂಪುಕೋಟೆಯಲ್ಲಿ ನಡೆದಂತಹ ಸ್ಫೋಟ ನಿಜವಾಗ್ಲೂ ಒಂದು ರಜೆಯಿಂದ ಆಗಬಹುದಾಗಿದ್ದಂತಹ ದೊಡ್ಡ ಅನಾಹುತ ತಪ್ಪಿದೆ. ಸೋಮವಾರ ಏನು ಕೆಂಪುಕೋಟೆ ಸಿಗ್ನಲ್ ನಲ್ಲಿ ಸ್ಫೋಟ ಆಯ್ತಲ್ವಾ, ಅದು ವಾಸ್ತವವಾಗಿ ಕೆಂಪುಕೋಟೆಯ ವಾಹನ ಪಾರ್ಕಿಂಗ್ ಜಾಗದಲ್ಲಿ ಆಗ್ಬೇಕಾಗಿತ್ತು. ಆದ್ರೆ ಸೋಮವಾರ ಕೆಂಪುಕೋಟೆಗೆ ರಜೆ ಇದ್ದ ಕಾರಣ ಒಂದ್ ಕಡೆಯಿಂದ ಅಲ್ಲಿ ಜನರು ಕಮ್ಮಿ ಇದ್ರು, ಮತ್ತೊಂದು ಕಡೆ ಪಾರ್ಕಿಂಗ್ ನಲ್ಲಿ ಹೆಚ್ಚು ವಾಹನಗಳು ಇರಲಿಲ್ಲ. ಹಾಗಾಗಿ ಉಮರ್ ನಬಿ ಏನು ಮಾಡ್ತಾನೆ, ಹತಾಶೆಯಲ್ಲಿ ಆಕ್ರೋಶದಲ್ಲಿ ಏನೋ ಒಂದು ಸ್ಫೋಟಕ ಇದ್ದಂತಹ ತನ್ನ I-20 ಕಾರನ್ನ ಕೆಂಪುಕೋಟೆ ಸಮೀಪದ ರಸ್ತೆಯಲ್ಲಿ ಸ್ಫೋಟ ನಡೆಸ್ತಾನೆ ಅನ್ನುವಂಥದ್ದು ಈಗ ಮೂಲಗಳ ಪ್ರಕಾರ ಬರ್ತಾ ಇರುವಂತಹ ಮಾಹಿತಿ. ದೇಶಾದ್ಯಂತ ಸ್ಫೋಟವನ್ನ ನಡೆಸಲೇಬೇಕು ಅಂತ ಕಳೆದ 2 ವರ್ಷಗಳಿಂದ ಸ್ಫೋಟಕ ಪದಾರ್ಥಗಳನ್ನ ಸಂಗ್ರಹ ಮಾಡ್ತಾ ಇದ್ರಂತೆ. ಡಾಕ್ಟರ್ ಶಾಹೀನ್ ವಿಚಾರಣೆಯ ಸಂದರ್ಭದಲ್ಲಿ ಇದನ್ನು ಬಿಚ್ಚಿಡ್ತಾಳೆ. ವೀಕ್ಷಕರೇ, 200 ಸ್ಥಳಗಳಲ್ಲಿ ಸ್ಫೋಟವನ್ನು ನಡೆಸೋದಕ್ಕೆ 200ಕ್ಕೂ ಅಧಿಕ ಸುಧಾರಿತ ಸ್ಫೋಟಕಗಳ ತಯಾರಿಕೆ ನಡೆದಿತ್ತು. ಇನ್ನು 2900 kg RDX ಇತ್ತಲ್ವಾ, ಅದಕ್ಕೆ ಆ ಡಾಕ್ಟರ್ಗಳು ಮೆಸೇಜ್ ಅನ್ನ ಕಳಿಸಿ ಕೂಡ ಆಗಿತ್ತಂತೆ. ದಾವತ್ ಕೇಳಿಯೇ ಬಿರಿಯಾನಿ ತಯಾರ್ ಹೇ. ದಾವತ್ ಅಂದ್ರೆ ಫಂಕ್ಷನ್ ಅಂತ ಅರ್ಥ. ಅವರ ಕೋಡ್ ವರ್ಡ್ಸ್. ಸ್ಫೋಟಕ್ಕೆ RDX ಎಲ್ಲವೂ ಕೂಡ ರೆಡಿ ಇದೆ ಅಂತ ಹೊರಗಿನ ತಮ್ಮ ಕೈಗಳಿಗೆ ಮೆಸೇಜ್ ಕೂಡ ಕಳಿಸಿ ಆಗಿತ್ತು. ಒಂದು ಬಾಂಬ್ ತಯಾರು ಮಾಡೋದಕ್ಕೆ 5 ರಿಂದ 10 kg RDX ಬೇಕು. ಹಾಗಾದ್ರೆ 2900 ಅಂದ್ರೆ ಹತ್ರ 3 kg RDX ಅನ್ನ ಬಳಸ್ಕೊಂಡು ಅದ್ ಎಷ್ಟು ಬಾಂಬ್ ಅನ್ನ ತಯಾರು ಮಾಡ್ತಾ ಇದ್ರು? ಹಾಗಾದ್ರೆ ಅದ್ ಎಷ್ಟು ಮಂದಿ ಸಾವಿಗೆ ಅವರು ಸ್ಕೆಚ್ ಅನ್ನ ಹಾಕಿದ್ರು? ನಿಜವಾಗ್ಲೂ ಯೋಚನೆ ಮಾಡಿದ್ರೆ ಭಯ ಆಗುತ್ತೆ. ವೀಕ್ಷಕರ, ವೆರಿ ಇಂಪಾರ್ಟೆಂಟ್. ನಾನು ಆಗ್ಲೇ ಹೇಳ್ದೆ, ದೀಪಾವಳಿ ಮತ್ತೆ ಜನವರಿ 26ರ ಪ್ಲಾನ್ ಯಾವಾಗ ಸಕ್ಸಸ್ ಆಗ್ಲಿಲ್ವೋ, ಡಿಸೆಂಬರ್ 6ನೇ ತಾರೀಕಿಗೆ ಇವರ ಪ್ಲಾನ್ ಎಕ್ಸಿಕ್ಯೂಷನ್ಗೆ ಎಲ್ಲಾ ತಯಾರಿ ನಡೆಯುತ್ತೆ. ಡಿಸೆಂಬರ್ 6 ಬಾಬ್ರಿ ಮಸೀದಿ ಧ್ವಂಸ ಆದ ದಿನ. ಅದಕ್ಕೆ ಸೇಡನ್ನ ತೀರಿಸ್ಕೊಳ್ಳೋದಕ್ಕೆ ರೆಡಿ ಆಗಿದ್ರು. ಒಟ್ಟಾರೆಯಾಗಿ ಹೇಳೋದಾದ್ರೆ, ದೇಶದ ಒಳಗೆ ಕೂತ್ಕೊಂಡು ನಮ್ಮದೇ ಅನ್ನವನ್ನ ತಿನ್ಕೊಂಡು ದೇಶದ ಎಲ್ಲ ಸೌಲಭ್ಯವನ್ನ ಪಡ್ಕೊಂಡು ನಮ್ಮದೇ ದೇಶದ ಸ್ಕಾಲರ್ಶಿಪ್ ಅಲ್ಲಿ ಫ್ರೀ ಆಗಿ ಓದ್ಕೊಂಡು ದೇಶವನ್ನೇ ಯಾವ ರೀತಿ ನಾಶ ಮಾಡಬೇಕು, ಯಾವ ರೀತಿ ಹಾಳು ಮಾಡ್ಬೇಕನ್ನುವಂಥದ್ದನ್ನ ಅಲ್ ಫಲಾಹ್ ವಿಶ್ವವಿದ್ಯಾಲಯದ ರೂಮ್ ನಂಬರ್ 13 ಅಲ್ಲಿ ಚರ್ಚೆ ಮಾಡ್ತಾ ಇದ್ರು. ಏನ್ ಹೇಳ್ಬೋದು ಇದಕ್ಕೆ? ಇದನ್ನ ಕೂಡ ಇವರನ್ನ ಕೂಡ ಸಮರ್ಥನೆ ಮಾಡಿಕೊಂಡು ನಮ್ಮ ದೇಶದಲ್ಲಿ ಮಾತಾಡೋರು ಇದ್ದಾರೆ ಅಂತಂದ್ರೆ, ಇವರ ವಿರುದ್ಧ ಧ್ವನಿಯನ್ನ ಎತ್ತದೆ ಮೋದಿಜಿ ರಾಜೀನಾಮೆ ಹಿಂದೆ ಬಿದ್ದಿದ್ದಾರೆ ಅಂತಂದ್ರೆ ಯೋಚನೆ ಮಾಡಿ ನಾವು ಎಷ್ಟು ಡೇಂಜರ್ ಅಲ್ಲಿ ಇದ್ದೀವಿ ಅಂತ. ನಮ್ಮ ಸುತ್ತಾನೇ ಶತ್ರುಗಳನ್ನ ಇಟ್ಕೊಂಡು ನಾವು ಬದುಕ್ತಾ ಇದ್ದೀವಿ, ಹೌದಲ್ವೋ ವೀಕ್ಷಕರು? ಇನ್ನು ಇವರ ಹಿಂದೆ ಪಾಕಿಸ್ತಾನ ಮತ್ತು ಟರ್ಕಿ ಕೈ ಇರುವಂತದ್ದು ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ದಾಳಿಯ ಮಾಸ್ಟರ್ ಮೈಂಡ್ಸ್ ಆದಿಲ್, ಅದೇ ರೀತಿ ಮುಜಮ್ಮಿಲ್ ಒಂದಷ್ಟು ಸಮಯಗಳ ಹಿಂದೆ ನಮ್ಮ ಶತ್ರು ರಾಷ್ಟ್ರ ಟರ್ಕಿಗೆ ಕೂಡ ಭೇಟಿಯನ್ನು ನೀಡಿದ್ರು. ಅಲ್ಲಿನ ಹ್ಯಾಂಡ್ಲರ್ಸ್ಗಳು ಇಬ್ಬರಿಗೂ ಕೂಡ ಉಳ್ಕೊಳ್ಳೋದಕ್ಕೆ, ಅಲ್ಲಿ ಸಂಚರಿಸೋದಕ್ಕೆ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ರು. ಹಾಗಾಗಿ ಇಲ್ಲಿ
ಸ್ಪಷ್ಟವಾಗಿ ಟರ್ಕಿ ಮತ್ತೆ ಪಾಕಿಸ್ತಾನದ ಕೈ ಎದ್ದು ಕಾಣಿಸ್ತಾ ಇದೆ. ಇದಕ್ಕೆ ಪುಷ್ಟಿ ನೀಡೋ ಹಾಗೆ ಧರ್ಮದ ಹೆಸರಲ್ಲಿ ದಾಳಿ ಮಾಡಿರುವಂತಹ ಉಗ್ರರಿಗೆ ಮೋದಿಜಿ ಸರ್ಕಾರ ತಕ್ಕ ಪಾಠವನ್ನ ಕಲಿಸಬೇಕು ಅಂತ ಜನ ಬಯಸ್ತಾ ಇರುವಂತಹ ಈ ಹೊತ್ತಲ್ಲಿ ಮೋದಿಜಿ ಸರ್ಕಾರ ಮಹತ್ತರವಾದಂತಹ ಹೆಜ್ಜೆಯನ್ನು ಕೂಡ ಇಟ್ಟಿದ್ದಾಗಿದೆ. ಇದೊಂದು ಟೆರರ್ ಅಟ್ಯಾಕ್ ಅಂತ ಘೋಷಣೆ ಮಾಡಿದ್ದಾಗಿದೆ. ಪ್ರಕರಣದ ಕುರಿತು ತೀವ್ರವಾಗಿ ತನಿಖೆಯನ್ನು ನಡೆಸೋದಕ್ಕೆ ಆದೇಶವನ್ನು ಹೊರಡಿಸಿದ್ದಾಗಿದೆ. ಒಬ್ಬ ಉಗ್ರನನ್ನ ಕೂಡ ಬಿಡದೆ ಅರೆಸ್ಟ್ ಆದ್ರೂ ಮಾಡಿ ಕೊಂದಾದ್ರೂ ತಗೊಂಡು ಬನ್ನಿ ಅಂತ ಮೋದಿಜಿ ಅವರು ಭದ್ರತಾ ಸಿಬ್ಬಂದಿ ಅದೇ ರೀತಿ ಪೊಲೀಸರಿಗೆ ಖಡಕ್ ಸೂಚನೆ ನೀಡಿದ್ದಾಗಿದೆ. ಯಾರನ್ನೂ ಕೂಡ ಬಿಡುವಂತಹ ಪ್ರಶ್ನೆಯೇ ಇಲ್ಲ ಅಂತ ಅಮಿತ್ ಶಾ ಜಿ ಅವರು ಘೋಷಣೆ ಮಾಡಿದ್ದಾಗಿದೆ. ಬಹಳ ಮುಖ್ಯವಾಗಿ ನಾನಾಗ್ಲೇ ಹೇಳಿದೆ, ಕಾರ್ ಸ್ಫೋಟ ಪ್ರಕರಣವನ್ನ ಕೇಂದ್ರ ಸರ್ಕಾರ ಉಗ್ರರ ದಾಳಿ ಅಂತ ಘೋಷಣೆ ಮಾಡಿದೆ. ಹಾಗಾಗಿ ಇನ್ನು ಪಾಕಿಸ್ತಾನಕ್ಕೆ ಮಾರಿ ಹಬ್ಬ ಇದೆ ಅನ್ನುವಂತಹ ಮೆಸೇಜ್ ಅಂತೂ ಕಳಿಸಿದ್ದಾಗಿದೆ. ಅಲ್ಲಿಗೆ ಪಾಕಿಸ್ತಾನವನ್ನ ಅಲ್ಲಿನ ಉಗ್ರರನ್ನ ಮಟ್ಟ ಹಾಕದೆ ಬಿಡೋದಿಲ್ಲ ಅನ್ನುವಂಥದ್ದು ಕನ್ಫರ್ಮ್. ವೀಕ್ಷಕರೇ, ಹೇಳಿ ಕೇಳಿ ಕೇಂದ್ರದಲ್ಲಿರೋದು ಯಾರು ಹೇಳಿ? ಮೋದಿಜಿ ಸರ್ಕಾರ. ಕಾಶ್ಮೀರದಲ್ಲಿ ಈಗಾಗಲೇ ಉಗ್ರರನ್ನ ಸದೆ ಬಡಿದಿದ್ದಾಗಿದೆ. ಪಾಕಿಸ್ತಾನದ ಸೈನಿಕರು, ಪಾಕಿಸ್ತಾನದ ಉಗ್ರರು ಗಡಿ ದಾಟಿ ಬಂದ್ರೆ ಕೊಂದು ಬಿಡ್ತೀವಿ ಅಂತ ಭಾರತದ ಸೈನಿಕರು ಗನ್ ಹಿಡ್ಕೊಂಡು ನಿಂತಿದ್ದಾರೆ. ಯಾವಾಗೆಲ್ಲ ಪಾಕಿಸ್ತಾನದ ಸೈನಿಕರು ನಮ್ಮ ಮೇಲೆ ದಾಳಿಯನ್ನ ಮಾಡಿದಾರೋ ಅವಾಗೆಲ್ಲ ನಮ್ಮ ಹೆಮ್ಮೆಯ ಯೋಧರು ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ, ಒದ್ದು ಓಡಿಸಿದ್ದಾರೆ. ಸೇನೆಗೆ ಮೋದಿಜಿ ಸರ್ಕಾರ ಅಂತ ಒಂದು ದೊಡ್ಡ ಸ್ವಾತಂತ್ರ್ಯವನ್ನು ಕೂಡ ಕೊಟ್ಟಿದೆ. ಈಗ ದಿಲ್ಲಿ ಸ್ಫೋಟದ ಬಳಿಕ ಕೂಡ ಅಷ್ಟೇ, ಮೋದಿಜಿ ಅವರು ಭೂತಾನ್ ಪ್ರವಾಸದಿಂದ ಬಂದಂಥವರು ಮೊದಲು ದಾಳಿಯಲ್ಲಿ ಗಾಯಗೊಂಡಂಥವರನ್ನ ಭೇಟಿಯಾಗಿ ಸಮಾಧಾನ ಮಾಡ್ತಾರೆ. ನಮ್ಮ ದೇಶದ ತಂಟೆಗೆ ಬಂದಂಥವರಿಗೆ ತಕ್ಕ ಪಾಠವನ್ನ ಕಲಿಸದೆ ಬಿಡೋದಿಲ್ಲ, ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತ ಧೈರ್ಯವನ್ನು ತುಂಬುತ್ತಾರೆ. ಆ ಮೂಲಕ ದೇಶದೊಬ್ಬ ಧೈರ್ಯವಂತ ನಾಯಕ ಏನೇನು ಮಾಡಬೇಕು ಅವೆಲ್ಲವನ್ನ ಕೂಡ ಮೋದಿಜಿ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ವಿದೇಶದಿಂದ ಬಂದು ಕೂಡಲೇ ಮೋದಿಜಿ ಅವರು ಅಧಿಕಾರಿಗಳ ಜೊತೆಗೆ ಸಭೆಯನ್ನ ನಡೆಸ್ತಾರೆ. ಸಭೆಯಲ್ಲಿ ಹೇಳ್ತಾರೆ, ದೆಹಲಿಯಲ್ಲಿ ನಡೆದಿರುವಂತದ್ದು ಬರೀ ಸ್ಫೋಟ ಅಲ್ಲ, ಅದು ಉಗ್ರರ ದಾಳಿ, ಭಯೋತ್ಪಾದನೆ, ಉಗ್ರರ ವಿರುದ್ಧ ನಮ್ಮ ಸರ್ಕಾರ ಶೂನ್ಯ ಸಹಿಷ್ಣುತೆಯನ್ನ ಹೊಂದಿದೆ, ಉಗ್ರರಿಗೆ ತಕ್ಕ ಪಾಠವನ್ನ ಕಲಿಸದೆ ಬಿಡೋದಿಲ್ಲ ಅಂತ ಮೋದಿಜಿ ಸಂಪುಟ ಸಭೆಯಲ್ಲೇ ಗುಡುಕ್ತಾರೆ. ಅಂಡ್ ಇಲ್ಲಿ ಮೋದಿಜಿ ಅವರ ಜೊತೆಗೆ ಅಮಿತ್ ಶಾ ಜಿ ಅವರಂತಹ ದಕ್ಷ ಗೃಹ ಸಚಿವರಿದ್ದಾರೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿರುವಂತಹ ಅಜಿತ್ ದೋವೆಲ್ ಜಿ ಅಂತಹ ಮಾಸ್ಟರ್ ಮೈಂಡ್ ಇದ್ದಾರೆ. ಮೋದಿಜಿ ಅವರ ದಿಟ್ಟ ನಿರ್ಧಾರ, ಅಮಿತ್ ಶಾ ಜಿ ಅವರ ಸಮರ್ಥ ಆಡಳಿತ, ಅಜಿತ್ ದೋವೆಲ್ ಜಿ ಅನ್ನುವಂತಹ ಚಾಣಾಕ್ಷ, ಇವರು 3 ಜನ ಜೊತೆಗೂಡಿದ್ರೆ ಯಾರೇ ಆಗ್ಲಿ, ಪಾಕಿಸ್ತಾನದ ಉಗ್ರರೇ ಆಗಿರ್ಲಿ, ಜಗತ್ತಿನ ಯಾವ ಮೂಲೆಯಲ್ಲಿದ್ರೂ ಕೂಡ ಹೊಡೆದು ತರ್ತಾರೆ ಅನ್ನುವಂಥದ್ದು ಈಗ ಆಲ್ರೆಡಿ ಒಂದು ಬಾರಿ ಪ್ರೂವ್ ಆಗಿದೆ. ಈಗ ಮತ್ತೆ ದಿಲ್ಲಿ ಸ್ಫೋಟದ ಮೂಲಕ ಬಾಲ ಬಿಚ್ಚಿರುವಂತಹ ಪಾಕಿಸ್ತಾನದ ವಿರುದ್ಧ ಈ 3 ಕೂಡ ಒಗ್ಗೂಡಿದ್ದಾಗಿದೆ. ಶೀಘ್ರದಲ್ಲೇ ಪಾಕಿಸ್ತಾನಕ್ಕೆ, ಅಲ್ಲಿನ ಉಗ್ರರಿಗೆ ತಕ್ಕ ಪಾಠವನ್ನು ಕಲಿಸೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ವೀಕ್ಷಕರೇ, ಕೇಂದ್ರದಲ್ಲಿ ಮೋದಿಜಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅದ್ಯಾವುದೇ ಉಗ್ರರ ದಾಳಿಯನ್ನು ಕೂಡ ಲಘುವಾಗಿ ಪರಿಗಣಿಸಿಲ್ಲ. ಈಗಲೂ ಅಷ್ಟೇ, ದಿಲ್ಲಿಯಲ್ಲಿ ದೊಡ್ಡ ಸ್ಫೋಟ ಆಗುವಂಥದ್ದನ್ನ ನಮ್ಮ ಗುಪ್ತಚರ ಇಲಾಖೆ ತಪ್ಪಿಸಿದೆ. ಇಷ್ಟಾದರೂ ಕೆಂಪುಕೋಟೆ ಬಳಿ ಸ್ಫೋಟ ಸಂಭವಿಸಿದೆ. ಆದರೆ ಸ್ಫೋಟದ ಬಳಿಕ ಕೇಂದ್ರ ಸರ್ಕಾರ ಈಗ ತೆಗೆದುಕೊಳ್ತಾ ಇರುವಂತಹ ನಿರ್ಧಾರಗಳನ್ನು ನೋಡಿದ್ರೆ ಯಾರ್ಯಾರಿಗೆ ಯಾವ ಯಾವ ರೀತಿಯಾದಂತಹ ಪಾಠವನ್ನು ಕಲಿಸಬೇಕು ಅದನ್ನು ಕಲಿಸ್ತಾರೆ ಅನ್ನುವಂಥದ್ದು ಮಾತ್ರ ಕನ್ಫರ್ಮ್ ಕಾಣಿಸ್ತಾ ಇದೆ. ಅದು ವೀಕ್ಷಕರೇ, ದಿಲ್ಲಿ ಸ್ಫೋಟದ ಬಳಿಕ ಕೂಡ ಅಷ್ಟೇ ಮೋದಿಜಿ ಅವರ ತಾಳ್ಮೆಯ ಕಟ್ಟೆ ಒಡೆದು ಹೋಗಿದೆ. ಅಮಿತ್ ಶಾ ಜಿ ಅದೇ ರೀತಿ ಅಜಿತ್ ದೋವೆಲ್ ಜಿ ಅಲರ್ಟ್ ಆಗಿದ್ದಾರೆ. ಪಾಕಿಸ್ತಾನದ ಉಗ್ರರೇ ಆಗಿರಲಿ, ಭಾರತದಲ್ಲಿ ಇದ್ಕೊಂಡು ಇಲ್ಲಿಯ ಅನ್ನವನ್ನೇ ತಿಂದು ದೇಶಕ್ಕೆ ದ್ರೋಹವನ್ನ ಬಗೆಯುವಂತಹ ಇಸ್ಲಾಮಿಕ್ ಮೂಲಭೂತವಾದಿಗಳೇ ಆಗಿರಲಿ, ಯಾರನ್ನ ಕೂಡ ಮಟ್ಟ ಹಾಕದೆ ಬಿಡೋದಿಲ್ಲ ಅಂತ ಮೋದಿಜಿ ಸರ್ಕಾರ ತೀರ್ಮಾನಿಸಿದ್ದಾಗಿದೆ. ಪ್ಲಾನ್ ನಡೀತಾ ಇದೆ. ಯಾವಾಗ ಬೇಕಾದ್ರೂ ಪ್ರತೀಕಾರವನ್ನು ತೀರಿಸಿಕೊಳ್ಳೋದಕ್ಕೆ ಸೇನೆ ಆಗಿರಬಹುದು, ಪೊಲೀಸರಾಗಿರಬಹುದು ಸಜ್ಜಾಗಿ ನಿಂತಿದ್ದಾರೆ. ಅಲ್ಲಿಗೆ ಈ ಬಾರಿ ಉಗ್ರರು ಅದೇ ರೀತಿ ಭಾರತದ ಮೂಲಭೂತವಾದಿಗಳಿಗೆ ತಕ್ಕ ಶಾಸ್ತಿ ಆಗುವುದಂತೂ ನಿಶ್ಚಿತ. ವೀಕ್ಷಕರಾದ್ರೆ, ದೇಶದ ಪ್ರತಿಪಕ್ಷಗಳು, ಅವುಗಳ ನಾಯಕರು ಮಾತ್ರ ಈ ಜನರ ಸಾವಿನಲ್ಲೂ ಕೂಡ, ಬಾಂಬ್ ಸ್ಫೋಟದಲ್ಲೂ ಕೂಡ ರಾಜಕೀಯವನ್ನ ಮಾಡ್ತಾ ಇದ್ದಾರೆ. ಮೋದಿಜಿ ನಿಮ್ಮ ಜೊತೆಗೆ ನಾವಿದ್ದೀವಿ, ನಮ್ಮ ಜನರ ಮೇಲೆ ದಾಳಿ ಮಾಡಿದಂಥವರನ್ನ ನಿರ್ನಾಮ ಮಾಡಿ ಅಂತ ಹೇಳೋ ಬದಲು ದಾಳಿಗೆ ಮೋದಿಜಿ ಸರ್ಕಾರವೇ ಹೊಣೆ, ಪ್ರಧಾನಿ ಅಮಿತ್ ಶಾ ಜಿ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಬೊಬ್ಬೆಯನ್ನು ಹಾಕ್ತಾ ಇದ್ದಾರೆ.
ಅಲ್ಲ, ದೇಶದ ಜನ ಸಾವಿಗೀಡಾಗಿದ್ದಾರೆ. ದಿಲ್ಲಿಯಲ್ಲಿ ಸ್ಫೋಟ ಸಂಭವಿಸಿದೆ. ಉಗ್ರರು, ದೇಶದಲ್ಲಿರುವಂತಹ ಇಸ್ಲಾಮಿಕ್ ಮೂಲಭೂತವಾದಿಗಳು ಎಂತಹ ಸಂಚನ ರೂಪಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ. ಹೀಗಿದ್ದ ಮೇಲೂ ಪ್ರತಿಪಕ್ಷಗಳ ನಾಯಕರು ಸರ್ಕಾರಕ್ಕೆ ಬೆಂಬಲವನ್ನು ಕೊಡೋ ಬದಲು ಇಲ್ಲೂ ರಾಜಕೀಯವನ್ನು ಮಾಡ್ತಾರೆ ಅಂತಂದ್ರೆ ಇವರ ಚರ್ಮ ಎಷ್ಟು ದಪ್ಪ ಇರಬೇಕನ್ನುವಂಥದ್ದನ್ನ ಒಂದು ಬಾರಿ ಯೋಚನೆ ಮಾಡಿ. ದೇಶದಲ್ಲಿ ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ ಇದ್ದಾಗ ಏನೇನೆಲ್ಲ ಆಯ್ತು ಅನ್ನುವಂಥದ್ದನ್ನ ಸ್ಪೆಷಲ್ ಆಗಿ ಹೇಳಬೇಕಾಗಿಲ್ಲ ಅಲ್ವಾ? ಇಡೀ ದೇಶವೇ ನೋಡಿದೆ. ಹಿಂದಿನ ಕಾರ್ಯಕ್ರಮದಲ್ಲೂ ಹೇಳಿದ್ದೆ, 2008ರಲ್ಲಿ ನಡೆದಂತಹ 26/11 ಮುಂಬೈ ದಾಳಿಗೆ ಮನಮೋಹನ್ ಸಿಂಗ್ ಅವರು ಏನು ಮಾಡಿದ್ರು? ನಾವು ಈ ದಾಳಿಯನ್ನ ಖಂಡಿಸ್ತೀವಿ ಅಂತ ಹೇಳಿದ್ರು. ಅಮೆರಿಕ ಅಧ್ಯಕ್ಷರ ಬಳಿ ಹೋಗಿ ಗೋಳ್ ತೋಡ್ಕೊಂಡ್ರು. ಪಾಕಿಸ್ತಾನದ ವಿರುದ್ಧ ದಾಳಿಯನ್ನ ಮಾಡಿದ್ರ? ಇಲ್ಲ. ಪಾಕಿಸ್ತಾನದ ಉಗ್ರರನ್ನ ಕೊಂದು ಹಾಕಿಸಿ ಸೇಡನ್ನು ತೀರಿಸ್ಕೊಂಡ್ರ? ಇಲ್ಲ. ಸೋನಿಯಾ ಗಾಂಧಿ ಅವರು ಹೇಳಿದಕ್ಕೆಲ್ಲ ತಲೆಯನ್ನ ಆಡಿಸಿ ಸೆರೆ ಸಿಕ್ಕಂಥ ಉಗ್ರ ಅಜ್ಮಲ್ ಕಸಬ್ನನ್ನ ಎನ್ಕೌಂಟರ್ ಮಾಡದೆ ಕಾಂಗ್ರೆಸ್ ಸರ್ಕಾರ ಆತನಿಗೆ ಬಿರಿಯಾನಿಯನ್ನು ತಿನ್ನಿಸ್ತು. ಎಲ್ಲಿ ಭಾರತದ ಮುಸಲ್ಮಾನರು ಅಸಮಾಧಾನಗೊಳ್ತಾರೋ ಅಂತ ಆಗಿನ ಕಾಂಗ್ರೆಸ್ ಸರ್ಕಾರ ಪ್ರತಿ ದಾಳಿಗೆ ಅವಕಾಶವನ್ನೇ ಮಾಡಿಕೊಡ್ಲಿಲ್ಲ. ಇಂತಹ ಕಾಂಗ್ರೆಸ್ಸಿಗರು ಈಗ ಮೋದಿಜಿ ಸರ್ಕಾರದ ವಿರುದ್ಧ ಮಾತಾಡ್ತಾರೆ ಅಂತಂದ್ರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳಿದಕ್ಕೆ ಸಮ. ಒಪ್ಕೊಳ್ತೀರಾ? ನೀವೇನಂತೀರಿ? ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.